ಚಿರಾಗ್ ಸಾಮ್ರಾಟ್ ಕಾರ್ ಕಡೆನೆ ಬರ್ತಿದ್ದ. ಸಾಮ್ರಾಟ್ ಯಾಕಿರ್ಬೋದು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೂ ಮುಂಚೆನೆ ಸಾನ್ಯಾ ಕಾರಿಂದ ಕೆಳಗಿಳಿದ್ಲು. ಸಾಮ್ರಾಟ್ ಸರ್ಪ್ರೈಸ್ ಆಗಿ, ಸಾನ್ಯಾ ಏನ್ ಮಾಡ್ತಿದ್ಯಾ? ಸಾನ್ಯಾ ಅವನ್ ಕಡೆ ತಿರ್ಗಿ, ಇವತ್ತು ಚಿರಾಗ್ ನನ್ನನ್ನ ಡೇಟ್ ಕರ್ಕೊಂಡು ಹೋಗ್ತಿದ್ದಾನೆ, ಗುಡ್ ಬೈ ಅನ್ಬಿಟ್ಲು. ಸಾಮ್ರಾಟ್ಗೆ ಅವಳ ಮಾತು ಕೇಳಿ ಒಂದೇ ಸಮನೆ ಅವನ್ ಎದೆಗೆ ಗನ್ ತಗೊಂಡು ಹೊಡೆದಂಗಾಯ್ತು. ಏನು, ಇವನ್ ಜೊತೆ ಡೇಟಿಂಗ? ಸಾನ್ಯಾ, ನಾವಿಬ್ರು ಮದ್ವೆ ಆಗಿದ್ದೀವಿ. ಮದ್ವೆ ಆದ್ಮೇಲೂ ಯಾರ್ದೋ ಜೊತೆ ಈ ತರ ಡೇಟ್ ಹೋಗೋದು ಸರಿಯಲ್ಲ. ಅದ್ರಲ್ಲೂ ನಿನ್ ಗಂಡ ನಿನ್ ಕಣ್ ಮುಂದೆನೆ ನಿಂತಿರುವಾಗ ಅದ್ ಹೇಗ್? ಛೇ, ನೀನ್ ನನ್ನ ಹೆಂಡತಿ ಸಾನ್ಯಾ. ಸಾನ್ಯಾ ಇದ್ದಕ್ಕಿದ್ದಂಗೆ ಜೋರಾಗಿ ನಗೋದಕ್ ಶುರು ಮಾಡಿದ್ಲು. ಚೆನ್ನಾಗ್ ಜೋಕ್ ಮಾಡ್ತೀಯ, ಆದ್ರೆ ನೀನ್ ನನ್ನ ಮದ್ವೆ ಆಗಿದ್ದಲ್ಲ, ನಾನ್ ನಿನ್ನನ್ ಮದ್ವೆ ಆಗಿದ್ದು. ಮದ್ವೆ ಆದ್ಮೇಲೆ ನಾನ್ ಅತ್ತೆ ಮನೆಗೆ ಹೋಗ್ಲಿಲ್ಲ, ಆದ್ರೆ ನೀನೇ ಮಾವನ್ ಮನೆಗೆ ಬಂದ್ಬಿಟ್ಟಿದ್ಯಾ. ಒಂದ್ ರೀತಿಲಿ ಮದ್ವೆ ನಾನ್ ನಿನಗ್ ಮಾಡಿರೋ ಉಪಕಾರ. ಅಟ್ಲೀಸ್ಟ್ ಅದಕ್ಕೋಸ್ಕರನಾದ್ರೂ ನೀನ್ ನನ್ ಋಣದಲ್ಲಿ ಇದ್ಯಾ ಅನ್ಕೋ. ನನ್ ವಿಷಯದಲ್ಲಿ ಮೂಗ್ ತೂರ್ಸೋದ್ನ ನಿಲ್ಸು. ಸಾಮ್ರಾಟ್ಗೆ ಅವಳ ಮಾತು ಕೇಳಿ ತಲೆ ಗಿರಕ್ಕಂತು. ಏನ್ ಹೀಗೆಲ್ಲ ಮಾತಾಡ್ತಿದ್ಯಾ ಸಾನ್ಯಾ? ನಾನ್ ನಿನ್ನ ಮದ್ವೆ ಆದ್ರೂ ನೀನ್ ನನ್ನ ಮದ್ವೆ ಆದ್ರೂ ಎರಡು ಒಂದೇ ತಾನೆ. ಒಟ್ನಲ್ಲಿ ನಾವಿಬ್ರು ಗಂಡ ಹೆಂಡತಿ ಅಷ್ಟೇ. ಆದ್ರೆ ಮದ್ವೆ ಆಗಿರೋ ಹುಡುಗಿ ಇನ್ನೊಬ್ಬನ ಜೊತೆ ಈ ತರ ಡೇಟ್ ಮಾಡೋದು ಚೆನ್ನಾಗಿರತ್ತಾ? ಚಿರಾಗ್ ಹಲ್ಕಿಸಿತ. ಸಾನ್ಯಾಗ್ ಹತ್ರ ಬಂದು, ವಿ ಆರ್ ಗೆಟಿಂಗ್ ಲೇಟ್, ಶೆಲ್ ವಿ ಗೋ ಅಂದ. ಹೇಯ್ ಚಿರಾಗ್, ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಸಾನ್ಯಾ ನನ್ನ ಹೆಂಡತಿ ಅಂತ ಗೊತ್ತಿಲ್ವಾ ನಿನ್ಗೆ? ಸಾಮ್ರಾಟ್ ಕೋಪ ಒಂದೇ ಸಲ ಬ್ಲಾಸ್ಟ್ ಆಗಿತ್ತು. ನೋ, ಸಾನ್ಯಾ ನಿನ್ ಹೆಂಡತಿ ಅಲ್ಲ. ಅವಳು ಕುತ್ಕೆಲ್ ನೀನ್ ಕಟ್ಟಿರೋ ತಾಳಿ ಇಲ್ಲ. ಅಂಡ್ ಅವಳು ಬೇರೆ ಹುಡುಗನ ಹುಡುಕ್ತಿದ್ದಾಳೆ ಅಂತ ಶರ್ಮಿಳಾ ಆಂಟಿ ನನ್ನ ಹತ್ರ ಹೇಳಿದ್ದಾರೆ. ನೋಡು, ನಾನು ನಿನ್ಗೆ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ ಚಿರಾಗ್. ನನ್ನ ಹೆಂಡತಿಯಿಂದ ದೂರ ಇರು, ಇಲ್ಲ ಅಂದ್ರೆ ನನ್ನ ಮಗನೇ. ಸಾಮ್ರಾಟ್, ನೀನು ಕಾರ್ ತಗೊಂಡು ಮನೆಗೆ ಹೋಗು, ನಾನು ಬರೋದು ರಾತ್ರಿ ಆಗ್ಬಹುದು ಅಂತ ಹೇಳಿ ಲೆಟ್ಸ್ ಗೋ ಚಿರಾಗ್ ಅಂದ್ಲು. ಸಾನ್ಯಾ ಪ್ಲೀಸ್ ನಿಂತ್ಕೋ, ಹೋಗ್ಬೇಡ. ನಾನು ನಿನ್ಗೆ ನಿಜವಾಗ್ಲೂ ರಿಂಗ್ ಕೊಡಿಸ್ತೀನಿ. ನೀನ್ ಯಾವ್ದು ಕೇಳಿದ್ರು ಕೊಡಿಸ್ತೀನಿ. ಬೇಕಿದ್ರೆ ರಿಂಗ್ ಶಾಪ್ನೇ ತಂದು ಕೊಡ್ತೀನಿ, ನಿಂತ್ಕೋ ಸಾನ್ಯಾ. ಸಾಮ್ರಾಟ್ ಇಷ್ಟೆಲ್ಲ ಹೇಳ್ತಿದ್ರು ಸಾನ್ಯಾ ತಿರುಗು ನೋಡ್ದೆ ಹೊರಟೋದ್ಲು. ಚಿರಾಗ್ ಮಾತ್ರ ಹಿಂದೆ ತಿರುಗಿ ಸಾಮ್ರಾಟ್ನ ಅಣಗ್ಸೋ ತರ ಕಣ್ಣು ಹೊಡೆದು ಮುಂದೆ ಹೋದ. ಗೊತ್ತಿತ್ತು ಹೀಗಾಗುತ್ತೆ ಅಂತ ನನಗೆ ಮುಂಚೆನೆ ಗೊತ್ತಿತ್ತು. ಒಂದಲ್ಲ ಒಂದಿನ ನೀನ್ ಅಕ್ರಮ್ ತಲೆ ಮೇಲೆ ಹತ್ಕೂರೋದಕ್ಕೆ ಟ್ರೈ ಮಾಡ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತು. ನೀನೊಬ್ಬ ಅನಾಥ ಮಾತ್ರ ಅಲ್ಲ, ಶತಮೂರ್ಖ. ನಿಮ್ಮಂತ ಲೋ ಕ್ಲಾಸ್ಗಳ ಪ್ರಾಬ್ಲಮ್ಮೇ ಇಷ್ಟು. ಯಾರಾದ್ರೂ ಒಂಚೂರು ಸಹಾಯ ಮಾಡೋಣ ಅಂತ ಕೈ ಚಾಚಿದ್ರೆ ಸಾಕು, ಅವ್ರು ಇಡೀ ಕೈನೇ ನುಂಗಿ ತಲೆ ಮೇಲೆ ಹತ್ತು ಸವಾರಿ ಮಾಡ್ಬಿಡ್ತೀರಾ. ಅಕ್ರಮ್ ಅವ್ರಿಗಿದೆಲ್ಲ ಗೊತ್ತಾಗಿನೇ ನಿನ್ನನ್ನ ಕೆಲ್ಸದಿಂದ ಕಿತ್ತು ಆಚೆ ಹಾಕಿರ್ಬೇಕು. ಸಾಮ್ರಾಟ್ಗೆ ಸಮುದ್ರದಷ್ಟು ತಾಳ್ಮೆ ಇದ್ದಿದ್ಕೆ ಸರಿ ಹೋಯ್ತು. ಅವನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರೋ ಇಷ್ಟೊತ್ತಿಗೆ ಶರ್ಮಿಳಾ ಬಾಯ್ನ ಸೆಣ್ಬಿನ ದಾರದಲ್ಲಿ ಹೊಲ್ದು ಬಿಟ್ಟಿರೋರು. ಅವನಿಗೆ ಏನು ಮಾತಾಡೋದಕ್ಕೆ ಇಷ್ಟ ಆಗ್ಲಿಲ್ಲ. ಸುಮ್ನೆ ಅಲ್ಲೇ ನಿಂತು ಕಿವಿ ತಮಟೆ ಹೊಡ್ಕೊಳ್ಳೋದಕ್ಕಿಂತ ರೂಮ್ಗೆ ಹೋಗೋದ್ ಬೆಸ್ಟು ಅನ್ಕೊಂಡು ಸಾನ್ಯನ್ ರೂಮ್ ಕಡೆ ಹೊರಟ. ಅವನು ಏನೋ ಉತ್ತರ ಕೊಡದೆ ಹೋಗ್ತಿರೋದ್ ನೋಡಿ ಶರ್ಮಿಳಾ ಇನ್ನಷ್ಟು ಕೆರಳಿದ್ಲು. ನಿನಗ್ ಗೊತ್ತಿರೋದು ಇಷ್ಟೇ ಅಲ್ವಾ, ತಪ್ಪಿಸ್ಕೊಂಡು ಓಡ್ ಹೋಗೋದು. ಓಡು ಓಡು, ಓಡ್ತಾನೆ ಇರು. ಆದಷ್ಟು ಬೇಗ ನನ್ನ ಮಗಳು ಲೈಫಿಂದನೋ ನಿನ್ನನ್ನು ಹೀಗೆ ಓಡಿಸ್ತೀನಿ. ಓಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಶರ್ಮಿಳಾನೇ ಅಲ್ಲ ಅಂತ ತನ್ನ ಕೈಲಾಗೋಷ್ಟು ಜೋರಾಗಿ ಕಿರಿಚ್ಕೊಂಡ್ಲು. ಸಾಮ್ರಾಟ್ ಅಷ್ಟರಲ್ಲಿ ರೂಮ್ ರೀಚ್ ಆಗ್ಬಿಟ್ಟಿದ್ದ. ಈ ಕಡೆ ಸಾನ್ಯಾ ಬೆಂಗಳೂರಿನ MG ರೋಡ್ನಲ್ಲಿರೋ ಒಂದು ಲಕ್ಸುರಿಯಸ್ ಬಾರ್ನಲ್ಲಿ ಚಿರಾಗ್ ಜೊತೆ ಡ್ರಿಂಕ್ಸ್ ಮಾಡ್ತಾ ಇದ್ಲು. ನಿಜ ಹೇಳ್ಬೇಕು ಅಂದ್ರೆ ಅವಳು ಇಷ್ಟಪಟ್ಟು ಚಿರಾಗ್ ಜೊತೆ ಬಂದಿರ್ಲಿಲ್ಲ. ಶರ್ಮಿಳಾ ಕೊಟ್ಟ ಕಾಟನ ಸಹಿಸ್ಕೊಳ್ಳೋದಕ್ಕಾಗದೆ ಬಂದಿದ್ಲು ಅಷ್ಟೇ. ಅದರಲ್ಲೂ ಸಾಮ್ರಾಟ್ ಮೇಲಿನ ಕೋಪ, ಅಸಹನೆ ಅವಳು ಹಾಗೆ ತೀರ್ಮಾನ ಮಾಡೋದಕ್ಕೆ ಇನ್ನೊಂದು ರೀಸನ್ ಆಗಿತ್ತು. ಸಾಮ್ರಾಟ್ ಜೊತೆ ಬದುಕೋದಕ್ಕೆ ಅವಳಿಗೆ ಕಿಂಚಿತ್ತೂ ಇಷ್ಟ ಇರಲಿಲ್ಲ. ಅವನ್ ಕೆಲಸ ಕಳ್ಕೊಂಡಿರೋದಂತೂ ಅವಳ ಕೋಪನ 10 ಪಟ್ಟು ಜಾಸ್ತಿ ಮಾಡಿತ್ತು. ಆದಷ್ಟು ಬೇಗ ಸರಿಯಾದ ಅವಕಾಶ ಹುಡುಕಿ ಡಿವೋರ್ಸ್ ಕೊಡ್ಬೇಕು ಅಂತ ಯೋಚಿಸ್ತಾ ಸ್ವಲ್ಪನೇ ಡ್ರಿಂಕ್ಸ್ ಮಾಡ್ತಿದ್ಲು. ಆದ್ರೆ ಅವಳಿಗೆ ತುಂಬಾ ಸುಸ್ತಾಗಿತ್ತು. ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕಪ್ಪ ಅನ್ನಿಸ್ಬಿಟ್ಟಿತ್ತು. ಅದರಲ್ಲೂ ಈ ಚಿರಾಗ್ ತನ್ನ ಬಗ್ಗೆ ತಾನೇ ಹೊಗಳ್ಕೊಳ್ತಾ ಸಾನ್ಯಾಗೆ ಇನ್ನಷ್ಟು ಇರಿಟೇಟ್ ಆಗೋ ಹಾಗೆ ಮಾತಾಡ್ತಾ ಇದ್ದ. ಮತ್ತವನು ಫುಲ್ ಗ್ಲಾಸ್ ಒಂದೇ ಉಸಿರಲ್ಲಿ ಖಾಲಿ ಮಾಡಿ ಮಾತು ಶುರು ಮಾಡ್ದ. ಆಕ್ಚುಲಿ ನಾನ್ ಶರ್ಮಿಳಾ ಆಂಟಿ ಜೊತೆ ಮಾತಾಡ್ದೆ. ಆಂಟಿ ಹೇಳ್ತಿದ್ರು ನಾವಿಬ್ರು ಸ್ವಲ್ಪ ದಿನ ಡೇಟ್ ಮಾಡ್ಬೇಕು ಅಂತ. ಇಷ್ಟ ಹೇಳಿ ಸಾನ್ಯಾನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದ. ಸಾನ್ಯಾ ಅವನ್ ಕಡೆನೆ ನೋಡ್ತಿದ್ದವಳು ಆ ಮಾತ್ ಕೇಳಿ ಪಟ್ ಅಂತ ಬೇರೆ ಕಡೆ ಕಣ್ಣು ಹೊಳಿಸಿ, ಮೇ ಬಿ ನೀನ್ ಮರ್ತಿದ್ಯಾ ಅನ್ಸುತ್ತೆ ಚಿರಾಗ್, ನಾನು ಆಲ್ರೆಡಿ ಮದ್ವೆ ಆಗಿದ್ದೀನಿ ಅಂದ್ಲು. ಚಿರಾಗ್ ಅವಳ ಮಾತಿಗೆ ಮುಗುಳ್ನಗ್ತಾ, ಎಸ್ ಅದ್ ನನ್ ಗೊತ್ತು, ಶರ್ಮಿಳಾ ಆಂಟಿಗೂ ಗೊತ್ತು, ಹಾಗೆ ಸಾಮ್ರಾಟ್ ಯಾರು ಅಂತಾನೂ ಗೊತ್ತು ಅಲ್ವಾ. ಅವನೊಬ್ಬ ಯೂಸ್ಲೆಸ್ ಸಾನ್ಯಾ. ಡಸ್ಟ್ಬಿನ್ನ ಕಸ ಹಾಕೋಕಾದ್ರೂ ಯೂಸ್ ಮಾಡ್ತಾರೆ, ಆದ್ರೆ ಅವನು ಅದಕ್ಕಿಂತ ನಾಲಾಯಕು.
ನೀನು ಅವನಿಂದ ದೂರ ಆಗ್ಬೇಕು ಅಂತ ಬಯಸ್ತಿರೋದು ಎಲ್ರಿಗೂ ಗೊತ್ತಲ್ವಾ. ಸೊ ಈ ವಿಷಯದಲ್ಲಿ ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ. ಆ ಚಿರಾಗ್ ಮುಖದಲ್ಲಿ ಒಂದು ರೀತಿ ವಿಚಿತ್ರವಾದ ನಗು ಇತ್ತು. ಸಾನ್ಯಾನು ಅದನ್ನ ಅಬ್ಸರ್ವ್ ಮಾಡಿದ್ಲು. ಅವಳಿಗೆ ಸಾಮ್ರಾಟ್ ಬೇಡ ಅನ್ನೋದಂತೂ ಕನ್ಫರ್ಮ್. ಹಾಗಂತ ಚಿರಾಗ್ ಬೇಕು ಅಂತಲ್ಲ, ಅವಳು ಒಂಟಿಯಾಗೆ ತನ್ನ ಲೈಫ್ ಲೀಡ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ಲು. ನೋಡು ಚಿರಾಗ್, ನನ್ಗಿದ್ರಲ್ಲಿ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ನಾನು ಆಲ್ರೆಡಿ ಮದುವೆ ಆಗಿದ್ದೀನಿ. ಅಟ್ಲೀಸ್ಟ್ ಫಾರ್ ನೌ ನನ್ನ ಮದುವೆ ಆಗಿರೋನ್ಗೆ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ನನ್ಗೆ ಯಾರಿಗೂ ಮೋಸ ಮಾಡೋದಕ್ಕೆ ಇಷ್ಟ ಇಲ್ಲ. ಸಾನ್ಯಾ ಮಾತು ತುಂಬಾ ಸ್ಟ್ರೈಟ್ ಅಂಡ್ ಸಾಲಿಡ್ ಆಗಿತ್ತು. ಚಿರಾಗ್ ಡೀಪಾಗಿ ಉಸಿರು ತಗೊಂಡು, ಸಾನ್ಯಾ, ನನಗೆ ನೀನಂದ್ರೆ ತುಂಬಾ ಇಷ್ಟ. ಅಂಡ್ ನಾನು ಬೆಂಗಳೂರಲ್ಲಿ ಎಂಥ ಕಂಪ್ನಿ ನಡೆಸ್ತಿದ್ದೀನಿ ಅಂತ ನಿನಗೆ ಗೊತ್ತು ತಾನೆ. ಇನ್ಫ್ಯಾಕ್ಟ್ ನಾನು ನಿನ್ನ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದು ಯಾಕೆ ಹೇಳು? ನಿನ್ನ ಮೇಲಿರೋ ಪ್ರೀತಿಯಿಂದಾನೆ. ನಾನು ಮುಂದೂ ಹೀಗೆ ನಿನ್ನ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತಾನೆ ಇರ್ತೀನಿ ಸಾನ್ಯಾ. ನನ್ನ ಹತ್ರ ಇನ್ನೊಂದು ಕಂಪ್ನಿ ಇದೆ. ನಾವಿಬ್ರು ಒಟ್ಟಿಗೆ ಕೆಲಸ ಮಾಡ್ತಾ ಹೊಸ ಕಾಂಟ್ರಾಕ್ಟ್ ತಗೋಬಹುದು. ನಮ್ಮಿಬ್ರಿಗೂ ಅದರಿಂದ ಸಾಕಷ್ಟು ಲಾಭ ಸಿಗುತ್ತೆ. ನೀನು ಈಗಿರೋ ಸಿಚುವೇಶನ್ಗೆ ನಿನಗೊಬ್ರು ಎಂಕರೇಜ್ ಮಾಡೋರು ಬೇಕು. ನಿನ್ನ ಪ್ಯಾಷನ್ನ ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡೋ ಅಂಥವ್ರು ಬೇಕು. ನೀನು ಸುಮ್ಮನೆ ಆ ಅನಾಥ ಸಾಮ್ರಾಟಿಂದ ಇದೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡ ಅಂತ ಹೇಳ್ದ. ಅವನಿಗೆ ಸಾಮ್ರಾಟ್ ಬಗ್ಗೆ ಮಾತಾಡುವಾಗ ತಡ್ಕೊಳ್ಳೋದಕ್ಕಾಗದೇ ಇರೋವಷ್ಟು ನಗು ಬಂದ್ಬಿಡ್ತು. ಆದರೆ ಸಾನ್ಯನ್ಗೆ ಅವನು ಸಾಮ್ರಾಟ್ನ ಅವಮಾನ ಮಾಡ್ತಿರೋದು ಇಷ್ಟ ಆಗಲಿಲ್ಲ. ಅವಳು ಸೀರಿಯಸ್ ಆಗಿ, ಪ್ಲೀಸ್ ಸರಿಯಾಗಿ ಮಾತಾಡು. ಪಾಪ ಅವನು ಹೆತ್ತವ್ರನ್ನ ಕಳ್ಕೊಂಡಿದ್ದಾನೆ. ನೀನು ಹೀಗೆಲ್ಲ ಅವನ ಬಗ್ಗೆ ಮಾತಾಡೋದು ಸರಿಯಲ್ಲ ಅಂದ್ಬಿಟ್ಲು. ಚಿರಾಗ್ ಇರಿಟೇಟ್ ಆಗಿ, ಸಾನ್ಯಾ, ಅವನ ಮೇಲೆ ಯಾಕೆ ನಿನ್ಗೆ ಅಷ್ಟೊಂದು ಕನ್ಸರ್ನ್? ಅವನ ಮೇಲೆ ನೀನೇನಾದ್ರೂ ಹೋಪ್ ಇಟ್ಕೊಂಡಿದ್ರೆ ಮುಂದೆ ತುಂಬಾ ಸ್ಟ್ರಗಲ್ ಮಾಡಬೇಕಾಗುತ್ತೆ, ಅರ್ಥ ಮಾಡ್ಕೋ. ಗೆಟ್ ಹಿಮ್ ಔಟ್ ಆಫ್ ಯುವರ್ ಲೈಫ್ ಅಂತ ಹೇಳ್ತಿದ್ದಾಗೆ ಸಾನ್ಯಾ ಕೈಯಲ್ಲಿದ್ದ ಗ್ಲಾಸ್ ಖಾಲಿ ಮಾಡಿ ಎದ್ದು ನಿಂತ್ಲು. ಅವಳಿಗೆ ಚಿರಾಗ್ ಬಾಯಿಂದ ಇಂಥ ಮಾತುಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ನಿಜವಾಗ್ಲೂ ಇಷ್ಟ ಇರಲಿಲ್ಲ. ಏನಫ್, ತುಂಬ ಲೇಟ್ ಆಯಿತು, ನಾನು ಹೊರಡ್ತೀನಿ. ತಕ್ಷಣ ಚಿರಾಗ್, ಸಾನ್ಯಾ, ನಮ್ಮ ಕಾಂಟ್ರಾಕ್ಟ್ ಈ ತಿಂಗಳು ಎಂಡ್ ಆಗುತ್ತೆ ಅನ್ನೋದು ನೆನಪಿದೆ ತಾನೆ? ಅದನ್ನು ಕಂಟಿನ್ಯೂ ಮಾಡಬೇಕು ಅಂದರೆ ಮತ್ತೆ ನಾವಿಬ್ರು ರಿನ್ಯೂವಲ್ ಕಾಂಟ್ರಾಕ್ಟ್ಗೆ ಸೈನ್ ಮಾಡಬೇಕು. ಇನ್ ಕೇಸ್ ಮರ್ತಿದ್ರೆ ನೆನಪು ಮಾಡ್ಕೋ. ಚಿರಾಗ್ ಕಾಂಟ್ರಾಕ್ಟ್ ವಿಷಯನ ಒತ್ತಿ ಥ್ರೆಟನಿಂಗ್ ಮಾಡೋ ಥರ ಹೇಳ್ದ. ಸಾನ್ಯಾಗೆ ಒಂದು ಸೆಕೆಂಡ್ ಹಾರ್ಟ್ ಬೀಟ್ ತಟ್ ಅಂತ ಸ್ಟಾಪ್ ಆಗೋಯ್ತೇನೋ ಅನ್ಸ್ಬಿಡ್ತು. ಅವಳು ಕಂಪ್ನಿ ಉಳಿಬೇಕು ಅಂದರೆ ಚಿರಾಗ್ ಹೆಲ್ಪ್ ಮಾಡಲೇಬೇಕಿತ್ತು. ಹಾಗಂತ ಇದೇ ವಿಷಯ ಇಟ್ಕೊಂಡು ಚಿರಾಗ್ ಅಡ್ವಾಂಟೇಜ್ ತಗೊಳ್ಳೋದಕ್ಕೆ ಸಾನ್ಯಾ ಬಿಡ್ತಿರ್ಲಿಲ್ಲ. ಆಮೇಲೆ ಕತ್ತೆತ್ತಿ, ಚಿರಾಗ್, ಪರ್ಸನಲ್ ವಿಷಯದ ಜೊತೆ ಪ್ರೊಫೆಷನಲ್ ವಿಷಯನ ಮಿಕ್ಸ್ ಮಾಡೋದು ಬೇಡ. ಎರಡು ಸಪ್ರೇಟ್ ಆಗಿದ್ರೇನೆ ನನಗೂ ಒಳ್ಳೇದು, ನಿನಗೂ ಒಳ್ಳೇದು ಅಂತ ಸ್ಟ್ರಾಂಗ್ ವಾಯ್ಸಲ್ಲೇ ಹೇಳಿದ್ಲು. ಚಿರಾಗ್ ನಗ್ತಾ ಲಾಸ್ಟ್ ಪೆಗ್ನ ಎತ್ತಿ ಗಂಟ್ಲೆಗಿಳಿಸ್ಕೊಂಡು ಚೇರಿಂದ ಎದ್ದ. ಕಮಾನ್, ಐ ವಿಲ್ ಡ್ರಾಪ್ ಯು. ಎಷ್ಟೊತ್ತಲ್ಲಿ ನೀನೊಬ್ಳೆ ಕ್ಯಾಬಲ್ಲಿ ಹೋಗೋದು ಸೇಫ್ ಅಲ್ಲ ಅಂದ. ಅವಳು ಮತ್ತೆ ಮಾತಾಡೋದಕ್ಕೆ ಹೋಗ್ಲಿಲ್ಲ. ಸರಿ ಅಂತ ಜಸ್ಟ್ ತಲೆ ಆಡ್ಸೋದ್ಲು. ಆದ್ರೆ ಅವಳು ಮನ್ಸು ತುಂಬ ಚಿರಾಗ್ ಆಡಿದ ಮಾತುಗಳೇ ಓಡ್ತಾ ಇದ್ವು. ಹಾಗಾದ್ರೆ ಮುಂದೆ ಏನಾಗತ್ತೆ? ಈಗ ಚಿರಾಗ್ ಸಾನ್ಯಾ ಜೊತೆ ಮಾಡ್ಕೊಂಡಿರೋ ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡ್ತಾನ? ಅವಳು ತನ್ನ ಕಂಪ್ನಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಸಾಮ್ರಾಟ್ಗೆ ಡಿವೋರ್ಸ್ ಕೊಡ್ತಾಳ? ಇದನ್ನ ತಿಳ್ಕೊಳ್ಳೋದಕ್ಕೆ ಕೇಳ್ತಾ ಇರಿ ಟೈಗರ್ ರಿಟರ್ನ್ಸ್, ಓನ್ಲಿ ಆನ್ ಪಾಕೆಟ್ ಎಫ್ಎಂ. ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.